ಓಂ ಶ್ರೀ ನಂಜುಂಡೇಶ್ವರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಮನೆಯಲ್ಲಿ ವಾಸ್ತು ರೀತಿ ಕಟ್ಟಿರ್ತಕ್ಕಂತಹ ಮನೆ ಇರ್ಬೋದು, ಹಾಗೆ ನಿತ್ಯವೂ ಕೂಡ ಪೂಜಾದಿಗಳನ್ನು ಮಾಡ್ತಕ್ಕಂತಹ ಮನೆ ಇರ್ಬೋದು. ಆ ಕಾಲಕ್ಕೆ ನಾವು ಹಬ್ಬ ಹರಿದಿನಗಳಲ್ಲೂ ಕೂಡ ಶಾಸ್ತ್ರೋಕ್ತವಾಗಿ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತೀವಿ, ಹೋಮ ಹವನಾದಿಗಳನ್ನು ಮಾಡ್ಕೊಳ್ತೀವಿ. ನಿತ್ಯವೂ ಕೂಡ ಮನೆಯಲ್ಲಿ ವಿಧಿವಿಧಾನಗಳ ಮುಖೇನ ಪೂಜೆಗಳು ಮಾಡಿಕೊಂಡ್ರೂ ಸಹ ಎಲ್ಲಕ್ಕೂ ಒಂದು ಶಕ್ತಿ ಬರಬೇಕು, ಹೆಚ್ಚಿಗೆ ಭಗವಂತನ ಲಹರಿಗಳಿರಬೇಕು, ಆ ಮನೆಗೆ ದೈವ ಕೃಪೆ ಸದಾ ಇರಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ತಂತ್ರವನ್ನು ನಾವು ಮಾಡಿದ್ದೇ ಆದರೆ ಆ ಮನೆಗೆ ಸದಾಕಾಲ ಭಗವಂತನ ಒಂದು ಪೂರ್ಣಾನುಗ್ರಹ ಕೂಡ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ಭಗವಂತನನ್ನು ಆವಾಹಯಾಮಿ, ಸ್ಥಾಪಯಾಮಿ, ಪೂಜೆಯಾಮಿ ಅಂತ ಹೇಳಿ ಷೋಡಶೋಪಚಾರ ಪೂಜೆಗಳಿಂದ ಭಗವಂತನ ಆರಾಧನೆಯನ್ನು ಮಾಡ್ತಕ್ಕಂಥ ಪದ್ಧತಿ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ಇದೆ. ಇವತ್ತಿನ ದಿನ ಕುಟುಂಬದಲ್ಲಿ ಮನೆಯಲ್ಲಿ ಅನೇಕ ಸಮಸ್ಯೆಗಳಿಗೆ ಅರ್ಧಂಬರ್ಧ ಪರಿಹಾರಗಳು ಸಿಕ್ಕಿ ಆ ಸಮಸ್ಯೆಗಳು ಹಾಗೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಒಂದು ತಂತ್ರವನ್ನು, ಈ ಒಂದು ಪರಿಹಾರವನ್ನು ಇದನ್ನು ಮಾಡಿದ್ದೇ ಆದರೆ ಆ ಮನೆಗೆ ಸುಖ, ಶಾಂತಿ, ನೆಮ್ಮದಿ, ಯಶಸ್ಸು ಎಲ್ಲವೂ ಕೂಡ ಕೂಡಿ ಬರ್ತಕ್ಕಂಥ ಸಾಧ್ಯತೆಗಳು ಬಹುಮಟ್ಟಿಗೆ ಇದೆ. ಇನ್ನು ಆ ತಂತ್ರ ಏನು? ಹಿಂದೂ ಸಂಪ್ರದಾಯದಲ್ಲಿ ನಾವು ದೇವರ ಮನೆ ಅಂತ ನಮಗೆಲ್ರಿಗೂ ಕೂಡ ಅಥವಾ ಒಂದು ಸಣ್ಣದಾಗೋ ಪುಟ್ಟದಾಗೋ ಒಂದು ಗುಡಿನೋ ಒಂದು ಬಾಕ್ಸೋ ಅಥವಾ ಏನೂ ಇಲ್ಲ ಅಂದರೆ ಒಂದು ಮಣೆ ಮೇಲೂ ಕೂಡ ದೇವ್ರನ್ನ ಇಟ್ಕೊಂಡಿರ್ತೀವಿ. ಅವರವರ ಶಕ್ತಾನುಸಾರ ಭಗವಂತನ ಆರಾಧನೆಗೆ ಇದೇ ಇರಬೇಕು ಅದೇ ಇರಬೇಕು ಅಂತಿಲ್ಲ. ಬಂಗಾರದ ವಿಗ್ರಹ ಪೂಜೆ ಮಾಡಿದವನಿಗೂ ಮಣ್ಣಿನ ವಿಗ್ರಹ ಪೂಜೆ ಮಾಡಿದವನಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಭಗವಂತ ಬಂಗಾರದ ವಿಗ್ರಹ ಪೂಜೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ನಾನು ಬಂಗಾರದಲ್ಲಿ ನೀವು ವಿಗ್ರಹ ಮಾಡಿಸಿದ್ದೀನಿ ಅಂತ ಅದನ್ನೇ ನೋಡ್ತಾ ಇರ್ತಾನೆ. ಆದರೆ ಮಣ್ಣಿನ ವಿಗ್ರಹ ಪೂಜೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಭಗವಂತ ನೀನು ಇದರಲ್ಲಿದೆಯಾ ಅಂಥೇಳಿ ಪೂಜೆ ಮಾಡ್ತಾನೆ. ಹಾಗಾಗಿ ಅವರವರ ನಂಬಿಕೆಗೆ ತಕ್ಕ ಪರಿಹಾರ ಭಗವಂತ ಕೊಡ್ತಾನೆ. ಇವತ್ತಿನ ದಿನ ಮನೆಯಲ್ಲಿ ನೀವು ದೇವರ ಮನೆ ಇರ್ತಕ್ಕಂಥ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ದೇವರೀಗ ಪೂರ್ವಕ್ಕಿದ್ದಾರೋ, ಪಶ್ಚಿಮಕ್ಕಿದ್ದಾರೋ, ಉತ್ತರಕ್ಕಿದ್ದಾರೋ, ದಕ್ಷಿಣಕ್ಕೆ ಯಾರೂ ಇಡೋದೇ ಇಲ್ಲ. ಹಾಗಾಗಿ ಈ ಒಂದು ದೇವರ ಮನೆ ಯಾವ ರೀತಿ ಇದ್ದರೂ ಪರವಾಗಿಲ್ಲ, ಈಶಾನ್ಯ ದಿಕ್ಕಿನಲ್ಲಿ ಒಂದು ಪುಟ್ಟ ತಾಮ್ರದ ಚೆಂಬು ತಗೊಂಡು ಒಂದು ಪುಟ್ಟ ತಾಮ್ರದ ಚೆಂಬಿನಲ್ಲಿ ಚೆಂಬು ತುಂಬ ನೀರು ತುಂಬಿಸಿ ಅದ್ರ ಮೇಲೆ ಪ್ಲೇಟ್ ಇಡಬಾರ್ದು. ಎಷ್ಟೋ ಜನ ಮುಚ್ಚಿಟ್ಬಿಡ್ತಾರೆ, ಹಾಗೆ ಮುಚ್ಚಿಡಬಾರ್ದು. ಅದರಲ್ಲಿ ಶುದ್ಧವಾದ ನೀರನ್ನು ಇರಿಸಿ ಅದರಲ್ಲಿ ನೀವು ಆ ದೇವರ ಮನೆಯ ಈಶಾನ್ಯ ಭಾಗದಲ್ಲಿ ಇಟ್ಟು 3 ದಿನಕ್ಕೊಮ್ಮೆ ಆ ನೀರನ್ನು ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡಿ ಅಥವಾ ಮನೆಯಲ್ಲಿ ಸಾರಿಸ್ತಕ್ಕಂಥದ್ದಕ್ಕೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋಬೋದು, ತೀರ್ಥ ರೀತಿಯಲ್ಲಿ ಉಪಯೋಗಿಸ್ಕೋಬೋದು. ಈ ರೀತಿ ಮಾಡೋದ್ರಿಂದ ಪ್ರತಿನಿತ್ಯ ನೀವು ತಾಮ್ರದ ಚೆಂಬಿನಲ್ಲಿ ರಾತ್ರಿ ಹೊತ್ತು ಈಶಾನ್ಯ ಮೂಲೆಯಲ್ಲಿ ನೀರಿರೋದ್ರಿಂದ ಆ ಮನೆಗೆ ಸಾಕಷ್ಟು ಅದೃಷ್ಟಗಳು ಕೂಡಿ ಬರುತ್ತೆ, ಯಶಸ್ಸು ಸಿಗುತ್ತೆ, ಒಳ್ಳೆಯದು ಕೂಡ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ನಕಾರಾತ್ಮಕ ಶಕ್ತಿಗಳು ಓಡಿ ಹೋಗ್ತವೆ, ಇಷ್ಟಾರ್ಥಗಳು ಈಡೇರುತ್ತೆ. ಹಾಗೆ ಆ ನೀರಿಗೆ ಸಾಧ್ಯವಾದರೆ ಒಂದಿಷ್ಟು ಬೆಲ್ಲ ಆಗಲಿ ಅಥವಾ ಒಂದಿಷ್ಟು ತುಳಸಿಯನ್ನು ಕೂಡ ನೀವು ಅರ್ಪಣೆ ಮಾಡಿ ಅಲ್ಲಿಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಮಹಾಲಕ್ಷ್ಮಿಯ ಕೃಪೆಗೂ ಕೂಡ ಪಾತ್ರರಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಹಾಗೆ ದೇವರ ಮನೆಯಲ್ಲಿ ನಾವು ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಮೊದಲ ಆದ್ಯತೆ ಕೊಡೋದೇ ನೀರು. ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು, ದೇವರಿಗೆ ನಾವು ಹಣ್ಣನ್ನು ಅರ್ಪಣೆ ಮಾಡ್ತೀವಿ, ಸಿಹಿ ತಿಂಡಿಯನ್ನು ಕೊಡ್ತೀವಿ, ಹಾಗೆ ವಿಧ ವಿಧವಾದ ಈಗ ಪಂಚಾಮೃತ ಕೊಡ್ತಕ್ಕಂಥದ್ದಾಗ್ಬೋದು, ಪಂಚಫಲಗಳಿಡ್ತಕ್ಕಂಥದ್ದಾಗ್ಬೋದು, ಡ್ರೈ ಫ್ರೂಟ್ಸ್ ಕೆಲವು ಇಟ್ಬಿಟ್ಟಿರ್ತಾರೆ. ಈ ರೀತಿ ಅವರವರ ಶಕ್ತಿಗೆ ಕೆಲವರು ಸಕ್ಕರೆ ಅಥವಾ ಬೆಲ್ಲವನ್ನು ಕೂಡ ಇಟ್ಟಿರ್ತಾರೆ. ಏನೇ ಇಟ್ಟಿದ್ರೂ ಅದಕ್ಕೆ ನೀರು ಬೇಕೇ ಬೇಕಲ್ವ. ಅತಿಥಿ ಬಂದಾಗ ಆಹಾರ ಕೊಟ್ಟು ನೀರು ಕೊಡದೇ ಇದ್ದರೆ ಅತಿಥಿಗೆ ಬೇಜಾರಾಗುತ್ತೆ ಇಲ್ವಾ? ಹಾಗೆ ಅತಿಥಿ ಅಂತಕ್ಕಂತಹ ಭಗವಂತ ಈ ಒಂದು ರಾತ್ರಿಯ ಹೊತ್ತು ಯಾವುದೋ ಸಮಯದಲ್ಲಿ ಆ ಮನೆಗೆ, ಆ ದೇವ್ರ ಮನೆಗೆ ಆವಾಹನೆ ಆಗೇ ಆಗತ್ತೆ. ಆದಾಗ ಈ ನೀರಿಟ್ಟಿದ್ದೆ ಆದರೆ ಆ ಭಗವಂತನು ಸ್ವಲ್ಪ ಕುಳಿತುಕೊಂಡು ನೀರು ಕುಡಿದು ತಾಳ್ಮೆಯಿಂದ ಹೋಗ್ತಾನೆ. ಇವೆಲ್ಲ ನಂಬಿಕೆ, ಇದು ಹುಚ್ಚುತನ ಅಲ್ಲ, ಇದು ನಂಬಿಕೆ. ಈ ನಂಬಿಕೆಗಳಿಂದ ಏನಾಗುತ್ತೆ, ಆ ಮನೆಯಲ್ಲಿ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಸಾಧ್ಯವಾದರೆ ಒಂದು ಚೂರು ತುಳಸಿ ಹೇಳಿದೆ, ಬೆಲ್ಲ ಹೇಳಿದೆ, ಈ ಒಂದು ಉಂಗುರದ ರವಿ ಬೆರಳಿನಲ್ಲಿ ಓಂಕಾರವನ್ನು ಸಹ ನೀರಲ್ಲಿ ಬರೆದ್ರೆ ಇನ್ನೂ ಒಳ್ಳೆಯದಾಗ್ತಕ್ಕಂಥದ್ದು. ಆ ನೀರು ಶುದ್ಧಿ ಆಗುತ್ತೆ. ನಾವು ಯಾವಾಗಲೂ ಒಂದು ಪೂಜೆ ಮಾಡೋಕ್ಕೆ ಮುಂಚೆ ಒಂದು ಮಂತ್ರ ಹೇಳ್ಕೊತೀವಿ, ಅಪವಿತ್ರೋ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಾಂತರ ಶುಚಿ. ಯಾವುದೇ ಹೂವಾಗಲಿ ಹಣ್ಣಾಗಲಿ ಅದು ಪವಿತ್ರ ಆಗಲಿ ಅಂತ ಈ ಮಂತ್ರವನ್ನು ಹೇಳಿ ಪ್ರೋಕ್ಷಣೆ ಮಾಡ್ತೀವಿ. ಅದೇ ರೀತಿ ಓಂಕಾರವನ್ನು ನೀರಿನಲ್ಲಿ ಬರೆದಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಇದರ ಜೊತೆಗೆ ನಿಮಗೆ ಗೊತ್ತಿರಲಿ, ಕೇವಲ ಇಷ್ಟರ ಮಟ್ಟಿಗೆ ಇದು ಫಲ ಅಲ್ಲ, ವರುಣ ದೇವರು ಆ ಮನೆಗೆ ಕೃಪೆ ತೋರಿಸ್ತಾನೆ.
ಯಾಕೆಂದರೆ ಇವತ್ತು ನೀರಿಲ್ಲ ಅಂದರೆ ಜೀವನನೇ ಇಲ್ಲ. ನಮ್ಮ ದೇಹದಲ್ಲಿರ್ತಕ್ಕಂಥ ನೀರು, ಅಗ್ನಿ, ಗಾಳಿ 3 ಪಂಚಭೂತಗಳು ನಮ್ಮ ದೇಹದಲ್ಲೇ ಇದೆ. ಹಾಗಾಗಿ ನಿಮಗೆ ವರುಣನ ಕೃಪೆ ಅಂದರೆ ನಿಮಗೆ ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಆದಾಗ ತಾಳ್ಮೆ ಇರುತ್ತೆ, ಸಹನೆ ಇರುತ್ತೆ, ದೇಹ ಶುದ್ಧವಾಗಿರುತ್ತೆ. ಹಾಗಾಗಿ ವರುಣ ದೇವನ ಕೃಪೆಗೂ ಕೂಡ ಪಾತ್ರರಾಗ್ತೀರಾ. 3 ದಿನಕ್ಕೊಮ್ಮೆ ಈ ನೀರನ್ನು ಬದಲಾಯಿಸ್ಕೋಬೇಕು. ಇದೆಲ್ಲವೂ ಕೂಡ ನಂಬಿಕೆ ಮತ್ತು ಆ ಒಂದು ಭಾವನೆಗಳು ಅಂತೂ ಕೂಡ ಹೇಳುತ್ತಾ ಹಿಂದೂ ಸಂಪ್ರದಾಯದಲ್ಲಿ ಸನಾತನೋ ನಿತ್ಯ ನೂತನ ಅಂತಕ್ಕಂಥ ಮಾತನ್ನು ಕೂಡ ಸ್ಮರಿಸುತ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.